ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ವ್ಲಾಗ್ ಮಾಡೋಣ ಅಂತ ಇವತ್ತು ಫೆಸ್ಟಿಗೆ ಹೋಗ್ತಾ ಇದ್ದೀನಿ, ಜಾತ್ರೆ. ಸೊ ಅಲ್ಲಿ ದೇವಸ್ಥಾನದ್ದು ಜಾತ್ರೆ ಇದೆ ಸಜ್ಜನರಾವ್ ಸರ್ಕಲಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದ್ರದ್ದು ವ್ಲಾಗ್ ಮಾಡ್ತೀನಿ, ವಾಯ್ಸ್ ಓವರೇ ಕೊಡ್ತೀನಿ ಅಲ್ಲಿ ತುಂಬ ರಶ್ ಇರೋದ್ರಿಂದ. ಸೊ ಕೀಪ್ ವಾಚಿಂಗ್. ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ನಾನು ಜಾತ್ರೆಗೆ ಹೋಗಿ ಅಲ್ಲಿ ಟೆಂಪಲಿಗೆ ಹೋಗಿ ಅಲ್ಲಿ ಲೈನಲ್ಲಿ ನಿಂತಿದ್ದೆ. ತುಂಬ ರಶ್ ಇತ್ತು, ಕಾಲು ಇಡಕ್ಕೆ ಜಾಗ ಇರ್ತಿಲ್ಲ. ಇಲ್ಲಿ ಲೈನಲ್ಲಿ ನಿಂತಿದ್ದೀನಿ. ನೋಡಿ ಎಷ್ಟು ರಶ್ ಇದೆ ಅಂದರೆ ಸಿಕ್ಕಾಪಟ್ಟೆ. ಸುಮಾರು ಒಂದು ಹಾಫ್ ಆನ್ ಅವರ್ ಬೇಕಾಯಿತು ನನಗೆ ಒಳಗಡೆ ಹೋಗೋದಕ್ಕೆ. ನಾನು ನಮ್ಮಮ್ಮ ಹೋಗಿದ್ವಿ. ಸೊ ಇದು ಆ ತೇರು ಫುಲ್ಲು ಆ ಸೈಡಿಂದ ಬಂದು ಈ ಸೈಡಿಗೆ ನಿಂತ್ಕೊಳ್ಳುತ್ತೆ, ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಅದು ಅಲ್ಲಿ ಫುಲ್ಲು ರೌಂಡ್ ಹೊಡ್ಕೊಂಡು ಬರೋದು, ಆ ಥರ ಹಿಂದಿಂದ ಹೋಗುತ್ತೆ. ನಾವಿಲ್ಲಿ ದೇವರ ದರ್ಶನಕ್ಕೋಸ್ಕರ ನಿಂತಿದ್ವಿ. ತುಂಬ ಜನ ಇದ್ದರು, ಎಲ್ಲ ಕಡೆ ಜಾತ್ರೆಗಂತ ಬಂದು ದರ್ಶನ ಮಾಡ್ಕೊಂಡು ಕೂಡ ಹೋಗ್ತಾಯಿದ್ರು. ದರ್ಶನಕ್ಕೆ ಲೈನಲ್ಲಿ ಕೂಡ ತುಂಬ ಜನ ನಿಂತಿದ್ದರು. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಇವಾಗ ಅಂತೂ ಇಂತೂ ಒಳಗೆ ಹೋಗ್ತಾ ಇದ್ದೀನಿ. ಸುಮಾರು ಟೈಮ್ ಕಾದು ಇವಾಗ ಬಿಟ್ಟರು ಫುಲ್ಲು ಇದರಲ್ಲಿ ಹೋಗ್ತಾ ಇರೋದು. ಇದು ಎಂಟ್ರೆನ್ಸು. ಇದಿರೋದು ಸಜ್ಜನರಾವ್ ಸರ್ಕಲ್ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಅದು ಷಷ್ಠಿ ಇದ್ದಿದ್ದರಿಂದ ಅವತ್ತು ಬೆಳ್ಳಿ ತೇರಿತ್ತು. ಬ್ಯಾಂಗ್ಳೂರು ಇದರಲ್ಲಿರೋರು ಗೊತ್ತಿರುತ್ತೆ ಕೆಲವೊಬ್ಬರಿಗೆಲ್ಲ, ಸುಮಾರು ಜನಕ್ಕೆ. ಸೊ ಹೋದೆ. ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ವಿಡಿಯೋಸ್ ಎಲ್ಲ ರೆಕಾರ್ಡಿಂಗ್ ಆಗಲಿ ಫೋಟೋಸ್ ಆಗಲಿ ತಗೊಳ್ಳೋ ಹಾಗಿಲ್ಲ, ಅಲೋ ಇಲ್ಲ. ಸೊ ಅದಕ್ಕೆ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಈ ಥರ ಇದೆ. ಏನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಗೋಪುರಕ್ಕೆ ಎಲ್ಲ. ಸೊ ಅದೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಗೋಪುರ ಎಲ್ಲ. ಇದು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದಮೇಲೂ ಇನ್ನೂ ಸುಮಾರು ಹೊತ್ತು ಆಯಿತು, ಮತ್ತೆ ಒಳಗೆ ಬಿಟ್ಟರು. ಒಳಗೆ ಹೋದ್ಮೇಲೆ ಅಲ್ಲಿ ದೇವರು ಇದ್ರ ಹತ್ರ ರೆಕಾರ್ಡ್ ಮಾಡೋ ಹೋಗಿಲ್ಲ, ಅದಕ್ಕೋಸ್ಕರ ನಾನು ಈಗ ಹೊರಗೆ ಬಂದಮೇಲೆ ರೆಕಾರ್ಡ್ ಮಾಡೋಕ್ಕಾಗತ್ತೆ. ಅದೊಂಚೂರು ನನ್ನ ಕೈಲಿ ಆದಷ್ಟು ನಾನು ಕ್ಲಿಪ್ಸ್ ತಗೊಂಡಿದ್ದೀನಿ. ದೇವರ ಅಲಂಕಾರ ತುಂಬ ಚೆನ್ನಾಗಿತ್ತು, ದರ್ಶನನೂ ಆಯಿತು ಚೆನ್ನಾಗಿ. ಸೊ ಇದು ಎಕ್ಸಿಟ್ಟು. ಇಲ್ಲಿ ಹಿಂಗೆ ಹೋಗಿ ಅಲ್ಲಿ ಪ್ರಸಾದ ಅಭಿಷೇಕಕ್ಕೆ ಕೊಟ್ಟಿದ್ವಿ, ಅದ್ರದ್ದು ಪ್ರಸಾದ ತಗೊಂಡು ಎಕ್ಸಿಟ್ ಆಗ್ತೀವಿ. ಹಾಗೇನೆ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದೆ. ಅಲ್ಲಿ ತುಂಬ ರಶ್ ಇದರಿಂದ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ ನಾನು, ಪೂರ್ತಿ ಎಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಇದು ಗೋಪುರ ಫ್ರಂಟಿಗೆ ಬಂದಿದ್ದು, ಬ್ಯಾಕಿಂದ ಒಂದು ಪ್ರದಕ್ಷಿಣೆ ಥರ ಆಗುತ್ತೆ, ಆ ಕಡೆಯಿಂದ ಬಂದು ಇದು ವಾಪಸ್ ಎಂಟ್ರೆನ್ಸ್ ಹತ್ರ ಬಂದು ಜಾತ್ರೆಗೆ ಹೋಗ್ತಾ ಇದ್ದೀನಿ ನಾನು, ಎಲ್ಲ ಶಾಪ್ಸ್ ಹತ್ರ ತಗೊಳ್ಳೋದಕ್ಕೆ ಅಂತ. ಸೊ ಇದು ಗೋಪುರ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ, ಅದೇನೋ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ. ಇಗ್ನೋರ್ ಮೈ ವಾಯ್ಸ್, ನನಗೆ ತುಂಬ ಕೋಲ್ಡ್ ಕಾಫ್ ಎಲ್ಲ ಇರೋದ್ರಿಂದ ವಾಯ್ಸ್ ನೀಟಾಗಿ ಇದ್ದಿಲ್ಲ. ಸೊ ಇಗ್ನೋರ್ ಇಟ್. ದೆನ್ ಇದಾದಮೇಲೆ ನಾವು ನೆಕ್ಸ್ಟು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲೇ ಪಕ್ಕದಲ್ಲಿರೋದದು. ಅಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಜಾತ್ರೆ ನೋಡೋಕ್ಕೆ ಬಂದ್ವಿ. ಇಲ್ಲಿ ತೇರು ನಿಲ್ಲಿಸಿದ್ರು, ಆ ರೌಂಡ್ ಆವಾಗಲೇ ಹೇಳಿದ್ನಲ್ಲ, ಅದು ರೌಂಡ್ ಬಂದು ಅಲ್ಲಿ ನಿಲ್ಲಿಸ್ತಾರಂತ, ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಅಲ್ಲೆಲ್ಲ ದರ್ಶನ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು. ಅದು ಬೆಳ್ಳಿ ತೇರು, ಅದನ್ನು ನೋಡೋದಕ್ಕೆ ತುಂಬ ಜನ ಬರ್ತಾರೆ. ಸೊ ಬೆಂಗಳೂರು ಸರೌಂಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಸೊ ಇದು ಜಾತ್ರೆದು ತುಂಬ ಜನ ಇರ್ತಾರೆ, ಅದ್ರ ಹತ್ರ ಅಂತೂ ತುಂಬ ಫೋಟೋಸ್ ತೊಗೊಳಕ್ಕೆ ಅದಕ್ಕೆ ಇದಂಗಂತ ನಿಂತಿರ್ತಾರೆ. ನಾವು ಜಾತ್ರೆಗೆ ಹೋದ್ವಿ, ಎಲ್ಲ ದರ್ಶನ ಚೆನ್ನಾಗಾಯಿತು. ಯಾವಾಗಲೂ ಪ್ರತಿ ವರ್ಷವೂ ಇದೇ ಥರ ಇರುತ್ತೆ ರಶ್ಶು. ಸೊ ಇದು ಶಾಪ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಶಾಪ್ಸ್ ಇಲ್ಲಿಂದ ಸ್ಟಾರ್ಟ್ ಆಗೋದ್ರಿಂದ ಅಷ್ಟೇನು ಇಲ್ಲಿರಲ್ಲ, ಒಳಗಡೆ ಹೋಗ್ತಾ ಜಾಸ್ತಿ ಶಾಪ್ಸ್ ಇರುತ್ತೆ. ಏನೇನು ಬೇಕು ಎಲ್ಲ ಇರುತ್ತೆ ಇಲ್ಲಿ. ರಂಗೋಲಿ, ಫುಡ್ಸ್ ಆಗಿರಲಿ, ಇಲ್ಲಿ ಅದು ಇದು ಜಾತ್ರೆ ಇಡೋರು ಅಂತಾರೆಲ್ಲ ಇರ್ತಾರಲ್ಲ ಅವರೆಲ್ಲ ಇದ್ದಾರೆ ಇಲ್ಲಿ. ಆಮೇಲೆ ಜುವೆಲ್ಸು, ಆಮೇಲೆ ಇದು ಕಡಲೆಕಾಯಿ, ಅದು ಇದು ತುಂಬ ಐಟಮ್ಸ್ ಇರುತ್ತೆ, ತುಂಬ ಶಾಪ್ಸ್ ಇಟ್ಟಿರ್ತಾರೆ. ಇದು ಹೋಮ್ ಡೆಕೋರೇಷನ್ಗೆ ತೋರಣ, ಆಮೇಲೆ ಮತ್ತು ಇದು ಫೋಟೋ ಫ್ರೇಮ್ಸ್ಗಳು, ಅದರಲ್ಲಿ ಕೋಟ್ಸ್ ಅದು ಇದು ಎಲ್ಲ ಬರ್ತಿತ್ತು ಅದು. ದೆನ್ ಇದೆಲ್ಲ ಡೆಕೋರೇಷನ್ದು. ಆಮೇಲೆ ಕಡಲೆಕಾಯಿ, ಬುಕ್ಸು, ಆಮೇಲೆ ಕಬ್ಬು, ಅವರೆಕಾಯಿ,
ಬೀನ್ಸು ಮತ್ತು ಅದೆಲ್ಲ ಇತ್ತು. ಅಲ್ಲಿ ಪ್ರಸಾದಕ್ಕೆ ಅಂತ ಅಲ್ಲಿ ಲೈನ್ ಸುಮಾರು ದೊಡ್ಡ ಲೈನ್ ಇತ್ತು. ನಾವು ಅದೆಲ್ಲ ಮುಗಿಸ್ಕೊಂಡು ಬಂದಿರೋದ್ರಿಂದ ನಾವು ಜಾತ್ರೆಗೆ ಬಂದ್ವಿ. ಅದು ಅಷ್ಟು ಲೈನು ಅದಕ್ಕೆ ಇರೋದು. ಇಲ್ಲೆಲ್ಲ ಶಾಪ್ಸ್ ಇನ್ನೂ ಜೋಡಿಸ್ತಾ ಇದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿರೋದ್ರಿಂದ ಟೈಮ್ ಇವಾಗ. ಸೊ ಅದೆಲ್ಲ ಜೋಡಿಸ್ಕೊಳ್ತಾ ಇರ್ತಾರೆ. ಸಂಜೆ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾರೆ. ಸೊ ರಂಗೋಲಿ, ಇದು ಬ್ಯಾಗ್ಸು ಇದೆಲ್ಲ ಇತ್ತು. ತುಂಬ ಶಾಪ್ಸ್ ಇತ್ತು. ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ಈ ಸತಿ ತುಂಬ ಕಡಿಮೆ ಶಾಪ್ ಮಾಡಿದ್ದೀನಿ ನಾನು. ವಿಡಿಯೋ ಲಾಸ್ಟಲ್ಲಿ ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ಸೊ ಇದೆಲ್ಲ ಜಾತ್ರೆ ನೋಡಿ, ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೆ. ಅಲ್ಲಿ ತುಂಬ ರಶ್ ಇದ್ರಿಂದ ಎಷ್ಟಾಗುತ್ತೆ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ ನಾನು. ಇದೆಲ್ಲ ಆಟ ಸಾಮಾನುಗಳು, ಕ್ಲಿಪ್ಸು, ಅದು ಇದು ಮಾಮೂಲಿ ಜಾತ್ರೆಗಳಲ್ಲಿ ಹೇಗಿರುತ್ತೆ ಹಾಗೆ ಇದೂ. ಬಟ್ ತುಂಬ ಶಾಪ್ಸ್ ಇರುತ್ತೆ, ಫುಡ್ ಆಗಿರಲಿ ಎಲ್ಲನೂ. ನಾನಿಲ್ಲಿ ಇದು ಏನು ತಾಟಿನಿಂಗು ಅಂತಾರಲ್ಲ ಅದನ್ನು ತಗೊಳ್ತಾ ಇದ್ವಿ. ಅಲ್ಲಿಗೆ ಬಂದು ನಿಂತಿದ್ದೀವಿ. ಅದು ತಗೊಂಡು ಮತ್ತೆ ಇದು ಮಾಡ್ತೀವಿ, ಮುಂದೆ ಜಾತ್ರೆ ನೋಡೋಕ್ಕೆ ಹೋಗಬೇಕು. ಇದು ಫ್ರೆಶ್ಶಾಗಿ ಅಲ್ಲಲ್ಲೇ ಕಟ್ ಮಾಡಿ ಹಾಗೆ ತೆಗೆದು ಕೊಡ್ತಾಯಿದ್ರು. ಸೊ ಅದರದ್ದು ವ್ಲಾಗ್ ಮಾಡಿ ಏನು ತಗೊಂಡೆ ಅಂತ. ತಾಟಿನಂಗೆ ತಗೊಂಡು ಮುಂದಕ್ಕೆ ಹೋಗ್ತೀವಿ. ಇದು 50 ರುಪೀಸ್ ಪರ್ ಇದು ಕಾಯಿಗೆ, ಒಂದು ಕಾಯಿಗೆ 50 ರುಪೀಸ್ ಹೇಳಿದ್ರು. ನಾವು 2 ಪೀಸ್ ತಗೊಂಡು ಹೊರಟ್ವಿ. ಇನ್ನು ನೆಕ್ಸ್ಟ್ ಇಲ್ಲಿ ಕಡಲೆಕಾಯಿ ಅದೆಲ್ಲ ತುಂಬ ಇತ್ತು. ಕಡಲೆಕಾಯಿ ಎಲ್ಲ ತಗೊಳ್ಳಿಲ್ಲ ನಾವು. ಇದು ಚಪಾತಿ ಇದ್ರದ್ದು ಮಣೆ ತಗೊಂಡಿದ್ದೆ, ಬಟ್ ಅದನ್ನು ತೋರ್ಸೋಕ್ಕಾಗಲಿಲ್ಲ ಈ ಕ್ಲಿಪ್ಪಲ್ಲಿ. ಇಲ್ಲಿ ತಗೊಂಡಿದ್ದೆ. ನೆಕ್ಸ್ಟ್ ಈ ಸರಗಳು, ಈ ಥರ ಜ್ಯುವೆಲ್ಸ್ದು ಇಯರಿಂಗ್ಸು ಅದು ಇದು ಎಲ್ಲ ಇತ್ತು. ಅದೆಲ್ಲ ನಾನಿನ್ನೂ ಪರ್ಚೇಸ್ ಮಾಡಲಿಲ್ಲ. ಈ ಸತಿ ತುಂಬ ಕಡಿಮೆ ಶಾಪ್ ಮಾಡಿದೆ ನಾನು. ಅಷ್ಟೊಂದು ಶಾಪ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಸುಮ್ಮನೆ ಒಂದು ಇದರಲ್ಲಿ ಹೋಗಿ ಬರೋಣ ಅಂತ. ಇದೆಲ್ಲ ತುಂಬ ಮಾಸ್ಕ್ಗಳು, ಚಿಕ್ಕ ಮಕ್ಳದ್ದು ಆಟ ಸಾಮಾನುಗಳು ಅದೆಲ್ಲ ತುಂಬ ಇತ್ತು. ತುಂಬ ಕ್ರೌಡ್ ಇತ್ತು ಮಾತ್ರ, ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ದೆನ್ ನಾನೇನು ತಗೊಂಡೆ ಅಂದರೆ ಇದು ಚೇಪೆಕಾಯಿ ಇತ್ತು. ಚೇಪೆಕಾಯಿ ತುಂಬ ಚೆನ್ನಾಗಿತ್ತು, ಎಲ್ಲ ದಪ್ಪಗೆ ಸಖತ್ತಾಗಿತ್ತು. ಸೊ ಅದನ್ನು ಒಂದು ಅಲ್ಲೇ ಕಟ್ ಮಾಡಿಸ್ಕೊಂಡು ಅಲ್ಲೇ ತಿಂದ್ಬಿಟ್ಟೆ, ಹೊಟ್ಟೆ ತುಂಬ ಹಸಿತಿತ್ತಂತ. ದೆನ್ ಹೀಗೆ ಹೋಗ್ತಾ ಇದ್ದೆ. ಅಲ್ಲಿ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಅವರೇ ಬೇಳೆದು ಮೇಳ ಅದೆಲ್ಲ ಇರುತ್ತೆ. ಅಲ್ಲಿ ಏನು ರೊಟ್ಟಿ ಅದು ಇದು ಎಲ್ಲ ಇರುತ್ತೆ. ಬಟ್ ನಾನು ಅದೆಲ್ಲ ತಿನ್ನಲ್ಲ ನಾವು. ಸೊ ಅದೇನು ತಗೊಳಕ್ಕೆ ಹೋಗಲಿಲ್ಲ. ಇದು ಫುಡ್ ಸ್ಟ್ರೀಟು. ನಾರ್ಮಲಾಗಿ ವಿ ವಿ ಪುರಂ ಇದು ಫುಡ್ ಸ್ಟ್ರೀಟ್ ಹೀಗೆ ನಾರ್ಮಲಾಗಿ ಇರುತ್ತೆ. ಇಲ್ಲಿ ನಾನು ಚೀಸ್ ಕೇಕ್ ಮತ್ತು ಟಿಕ್ಕಿ ಪುರಿ, ಆಮೇಲೆ ವಾಫಲ್ ಅದೆಲ್ಲ ತಗೊಂಡು ತಿಂದ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ದೆನ್ ಇಲ್ಲಿ ಇದು ಸೀನ್ ನನಗೆ ಹೋಗಬೇಕಾದ್ರೆ ಆನ್ ದ ವೇ ಸ್ಕೈ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇದೊಂದು ಸೀನ್ ಕ್ಯಾಪ್ಚರ್ ಮಾಡಿ ಹಾಕಿದೆ. ದೆನ್ ಈ ಬ್ಯಾಗ್ ಒಂದು ತಗೊಂಡೆ. ಆಮೇಲೆ ರಿಂಗ್ಸ್ ಇದು 4 ಸೆಟ್ಟಲ್ಲಿ ತಗೊಂಡಿದ್ದು. ಆಮೇಲೆ ನೆಕ್ಸ್ಟ್ ಇದೊಂದು ಬ್ರೇಸ್ಲೆಟ್ ತಗೊಂಡಿದ್ದು. ಆಮೇಲೆ ಇದು ಡೆಕೋರೇಷನ್ಗೆ, ಹೋಮ್ ಡೆಕೋರೇಷನ್ಗೆ ಇದು ಫೇಕ್ ಪ್ಲ್ಯಾಂಟ್ಸ್ ತಗೊಂಡೆ. ದೆನ್ ಇದೊಂದು ಇಯರಿಂಗ್ಸ್ ತಗೊಂಡು, ಬ್ರೇಸ್ಲೆಟ್ ತಗೊಂಡು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ.